ವಂಗೆ ಟ್ರೈಬ್ ಅಥವಾ ವಂಗೆ ಬುಡಕಟ್ಟು ಜನಾಂಗ. ಇವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ಲಿಟಲ್ ಅಂಡಮಾನ್ ಅಂದರೆ 10 ಡಿಗ್ರಿ ಚಾನಲ್ ಮೇಲ್ಗಡೆ ಇರುವ ಅಂಡಮಾನ್ನ ಕೆಳಭಾಗ ದಕ್ಷಿಣ ತುದಿಯಲ್ಲಿರುವ ಮತ್ತು 10 ಡಿಗ್ರಿಯ ನಾರ್ತ್ ಇರುವ ಲಿಟಲ್ ಅಂಡಮಾನ್ ದ್ವೀಪದಲ್ಲಿ ಇವರು ವಾಸಿಸುತ್ತಾರೆ. ಇವರು ಭಾರತದ ಆದಿವಾಸಿ ಬುಡಕಟ್ಟುಗಳಾಗಿದ್ದು ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿರುತ್ತದೆ ಇವರದು. ಇವರು ನೆಗ್ರಿಟೋ ಜನಾಂಗಕ್ಕೆ ಸೇರಿದರು. ಅಂದರೆ ಇವರು ನೋಡೋಕೆ ಆಫ್ರಿಕಾ ಜನಾಂಗವನ್ನು ಹೋಲುತ್ತಾರೆ. ಈ ಜನಾಂಗದವರು ಅನಿಮಿಸಮ್ ಧರ್ಮವನ್ನು ಅಂದರೆ ಈ ಧರ್ಮದಲ್ಲಿ ಪ್ರತಿಯೊಂದು ವಸ್ತುವಿಗೆ ಆತ್ಮ ಇದೆ ಅಂತ ನಂಬುವಂಥ ಧರ್ಮವನ್ನು ಆರಾಧಿಸುತ್ತಾರೆ. ಈ ಧರ್ಮದ ಪ್ರಕಾರ ಪ್ರಾಣಿಗಳು, ಸಸ್ಯಗಳು, ಬಂಡೆಗಳು, ನದಿಗಳು, ಹವಾಮಾನ ವ್ಯವಸ್ಥೆಗಳು, ಮಾನವ ನಿರ್ಮಿತ ವಸ್ತುಗಳು ಪ್ರತಿಯೊಂದರಲ್ಲೂ ಆತ್ಮವಿದೆ ಎಂದು ನಂಬುವಂಥ ಇದು ಅನಿಮಿಸಮ್ ಧರ್ಮ. ಇವರು ಈಗ ಏಕೆ ಸುದ್ದಿಯಲ್ಲಿದ್ದಾರೆ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ದ ಲಿಟಲ್ ಅಂಡಮಾನ್ನಲ್ಲಿ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನದ ಅಡಿಯಲ್ಲಿ ಒನ್ ಧನ್ ವಿಕಾಸ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಇದು ಏಕಂತಂದರೆ ಅವರು ತೆಂಗಿನಕಾಯಿ ಪ್ರಾಡಕ್ಟ್ ಇರ್ತಾವಲ್ಲ ಅದರ ಉತ್ಪನ್ನಗಳನ್ನು ಮಾರಿ ಅದರಿಂದ ಸ್ವಾವಲಂಬನೆ ಆಗಲಿಕ್ಕೆ ಈ ಒನ್ ಧನ್ ವಿಕಾಸ ಕೇಂದ್ರವನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಇವರಿಗೆ ತಮ್ಮದೇ ಆದಂಥ ಭಾಷೆ ಇದೆ, ಆದರೆ ಅದಕ್ಕೆ ಯಾವುದೇ ರೀತಿಯ ಲಿಪಿ ಇಲ್ಲ. ಈ ಜನಾಂಗದವರು ಬಿಳಿಯಾದ ಸ್ವಚ್ಛ ಹಲ್ಲುಗಳು ಅದನ್ನು ಸಾವಿನ ಸಂಕೇತವೆಂದು ಪರಿಗಣಿಸ್ತಾರೆ. ಆದ್ದರಿಂದ ಇವರು ಏನು ಮಾಡ್ತಾರೆ ಅಂತಂದರೆ ಮರದ ತೊಗಟೆಗಳನ್ನು ತಿಂದು ಅವರ ಹಲ್ಲುಗಳನ್ನು ಕೆಂಪಾಗಿಟ್ಟುಕೊಳ್ಳೋದನ್ನು ನೋಡಿಕೊಳ್ತಾರೆ. ಈ ಜನಾಂಗ 20ನೇ ಶತಮಾನದಲ್ಲಿ 670 ಜನಸಂಖ್ಯೆ ಅಂದರೆ 670 ಜನ ಇದ್ದರು. ಇವಾಗ 21ನೇ ಶತಮಾನದಲ್ಲಿ ಕೇವಲ 96 ಜನ ಇದ್ದಾರೆ. ಇವರ ಜನಸಂಖ್ಯೆ ಇಳಿಲಿಕ್ಕೆ ಕಾರಣ ಏನಂತಂದರೆ ಇವರ ಫಲವತ್ತತೆ ಕಡಿಮೆ ಆಗಿದೆ, ಬಂಜೆತನ ಜಾಸ್ತಿ ಆಗಿದೆ. ಇವರಲ್ಲಿ 40% ಬಂಜೆತನ ಇದೆ. ಆದ್ದರಿಂದ ಇವರ ಜನಸಂಖ್ಯೆ ಕಡಿಮೆಯಾಗುತ್ತಾ ಬರ್ತಿದೆ.